ಶಿಕ್ಷಣದ ಬಗೆಗೆ ಅಪಾರ ಒಲವಿರುವ ನಮ್ಮ ಗ್ರಾಮೀಣ ಪ್ರದೇಶದ ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡಿರುವ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಪದವಿಪೂರ್ವ ಕಾಲೇಜಿನ ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದರು. ಈ ಸಂದರ್ಭದಲ್ಲಿ ದುದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಟಿ ವೀಣಾ, ಉಪನ್ಯಾಸಕರಾದ ಲತಾ, ದುದ್ದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸದಸ್ಯರುಗಳು, ರೈತರ ಸಂಘದ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳಾದ ಗಾಣದಾಳು ಜಿಸಿ ವಿಜಯಕುಮಾರ್, ಮಾರನಹಳ್ಳಿ ಕೃಷ್ಣ ಉಪಸ್ಥಿತರಿದ್ದರು. ಅದಕ್ಕೆ ಜಾಸ್ತಿ ಮಾತಾಡೋದು ಅಟ್ಲೀಸ್ಟ್ ನೀವು ಅಂತಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ಯಾರು ಬಂದ ಮಾತಾಡ್ತಾನೆ ಹೋಯ್ತಾರೆ ಸಾಕಪ್ಪ ಅನಿಸ್ತಾ ಇತ್ತು. ನೀವೆಲ್ಲ ಅದೇ 2-3 ಮಾತಾಡಿ ಮುಗಿಸ್ತೀನಿ. ಬಂದು ಕಾಮಗಾರಿ ಆಗಲೇ 21ನೇ ಇಸ್ವಿ 22ನೇ ಇಸ್ವಿಯಲ್ಲೇ ಶುರುವಾದಂಥ ಕಾಮಗಾರಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿನ ಶುರು ಮಾಡಿ ಈಗ ನಾವು ಶಾಸಕರಾಗಕ್ಕೆ ಮುಂಚೆ ಹಿಂದೆ ಇದ್ದಂಥ ಶಾಸಕರಾದಂಥ ಸಿ ಎಸ್ ಪುಟ್ಟರಾಜ್ ಅವರು ಕಾಲದಲ್ಲಿ ಇದು ಸ್ಯಾಂಕ್ಷನ್ ಆಗಿದ್ದು, ಉದ್ಘಾಟನೆ ಮಾತ್ರ ಇವಾಗ ಮಾಡ್ತಿರೋಂಥದ್ದು. ಈ ಸಮಯದಲ್ಲಿ ಅವ್ರಿಗೂ ಧನ್ಯವಾದಗಳನ್ನು ಹೇಳಿ ಈ ಒಂದು ಉದ್ಘಾಟನೆನ ಮಾಡಿದ್ದೀವಿ. ಈ ಒಂದು ಕಾಲೇಜ್ ಬಿಲ್ಡಿಂಗನ್ನು ಅದನ್ನು ಇಂಜಿನಿಯರ್ಗೆ ಹೇಳೋದಂದ್ರೆ ಈಗಾಗಲೇ ಸುಮಾರು ಕಿಟಕಿಗಳೆಲ್ಲ ಹೊಡೆದೋಗಿದೆ. ಇದನ್ನೆಲ್ಲ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಆಮೇಲೆ ಚಿರ್ಕಿ ಹಾಕ್ಸ್ಬೇಕು ಅಂತ ಹೇಳಿದ್ರು. ಆಮೇಲೆ ಸುಮ್ಮನೆ ಸೋಲಂಥದ್ದು ಆಗಬೇಡಿ, ಅದು ಯಾವ್ದೆಲ್ಲ ಮಾಡಬೇಕು ಅನ್ನೋದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ. ಮಕ್ಕಳುಗಳಿಗೆ ಹೇಳೋದಷ್ಟೇ, ಫಸ್ಟ್ ಆಫ್ ಆಲ್ ನೀವು ಯಾರಿಗಿಂತನೂ ಕಮ್ಮಿ ಇಲ್ಲ ಅನ್ನೋದನ್ನ ಫಸ್ಟ್ ನೀವು ಪ್ಲೀಸ್ ಬಿಲೀವ್ ಇನ್ ಯೋರ್ ಸೆಲ್ಫ್. Please believe that I can achieve anything that I want. ನಾನು ಯಾರಿಗಿಂತನೂ ಕಮ್ಮಿ ಇಲ್ಲ, ನಾನು ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತೀನಿ, ನನಗೆ ಆ ಶಕ್ತಿ ಇದೆ ಅನ್ನೋದು ಬಿಲೀಫ್ ಫಸ್ಟ್ ಅಲ್ಲಿಂದ ಶುರುವಾಯಿತು. ನಾನು ಏನು ಬೇಕಾದ್ರೂ ನಾನು IAS ಆಫೀಸರ್ನೂ ಆಗ್ಬೋದು, ನಾನು ನಾಸಾ ಆಸ್ಟ್ರೋನಾಟ್ ಆಗ್ಬೋದು ಅಂತ ಮನಸ್ಸಲ್ಲಿ ಬಂದರೆ ಅಲ್ಲಿಂದ ದ ಪ್ಲಾನಿಂಗ್ ಸ್ಟಾರ್ಟ್ಸ್. ನಾನೇನು ಮಾಡಬೇಕು, ಏನೇನು ಮಾಡಬೇಕು ಅಂತ ಅದನ್ನ ನಾನು ಕೇಳ್ಕೊಳ್ಳೋದು ಇಷ್ಟ. ದಯವಿಟ್ಟು ಅದನ್ನು ಡ್ರೀಮ್ ಬಿಗ್, ಅಂದರೆ ನಿಮಗೆ ಎಷ್ಟು ದೊಡ್ಡದಾಗಿ ನೀವು ಡ್ರೀಮ್ ಮಾಡ್ತೀರೋ ಅಷ್ಟು ನೀವು ಒಳ್ಳೆಯದು. ಅದನ್ನು ಆ ನಿಟ್ಟಿನಲ್ಲಿ ನೀವುಗಳು ಏನನ್ನೂ ಸ್ಟಾಪ್ ಮಾಡಿಸ್ಬಿಡಿ. ನೀವು ನಿಮ್ಮ ಮನಸ್ಸಲ್ಲಿ ಏನು ಬಂದರೂ ಡೌಟ್ಸ್ ಇದ್ದರೂ ನೀವು ಸ್ಟಾಪ್ ಮಾಡಿಬಿಡಿ. ಯು ಕೀಪ್ ಮೂವಿಂಗ್ ಫಾರ್ವರ್ಡ್. ಅದನ್ನಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಈಗ ನಿಮಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲರೂ ನೀನು ಇದಾಗು ನಾನು ಅದಾಗು ಅಂತ ಎಲ್ಲರ ಮನೆಯಲ್ಲೂ ಒತ್ತಡ ಇದ್ದೇ ಇರ್ತದೆ. ಬಟ್ ಐ ವುಡ್ ಸೇ ನಿಮಗೆ ಏನು ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತದೆ, ನಿಮ್ಗೆ ಏನು ಖುಷಿ ಕೊಡ್ತದೆ, ಪ್ಲೀಸ್ ಫಾಲೋ ಯುವರ್ ಹಾರ್ಟ್. ಅದನ್ನು ದಯವಿಟ್ಟು ಮಾಡಿ. ಅವಾಗ ಅದನ್ನು ಮಾಡಿದ್ರೆ ನೀವು ದೊಡ್ಡದಾದ್ಮೇಲೆ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ನಿಮಗೆ ಬೇಜಾರಾಗಿಲ್ಲ, ಖುಷಿಯಿಂದ ಕೆಲ್ಸಕ್ಕೆ ಹೋಗ್ತೀರಿ. ಯಾಕೆಂದರೆ ನಿಮಗೆ ಇಷ್ಟವಾದಂಥ ಹುದ್ದೆಯಲ್ಲಿ ನೀವು ಇರ್ತೀರಿ. ಸೊ ಅವಾಗ ಕೆಲಸ ಅನ್ಸಲ್ಲ, ಇದು ನನಗೆ ಈಸಿ ಅನ್ನಿಸ್ತದೆ. ಅದನ್ನು ದಯವಿಟ್ಟು ಅದನ್ನು ಮಾಡಿ. ಅದಾದ ನಂತರ ಯಾವತ್ತೂ ಕಲಿಯೋದು ನಿಲ್ಲಿಸ್ಬೇಡಿ. ಎಷ್ಟು ದೊಡ್ಡವರಾಗಿದ್ರು, ಎಷ್ಟು ಇದಾದರೂ, ಏನೇ ನಿಮಗೆ ಸಬ್ಜೆಕ್ಟ್ ಇರ್ಬೋದು, ಯಾವಾಗಲೂ ನಿಮಗೆ ಅದು ಅನುಕೂಲ ಆಗುತ್ತೆ. ಏನಿದ್ರು ಒಂದು ಪುಸ್ತಕ ತಗೊಳ್ಳಿ, ಓದ್ಕೊಳ್ಳಿ, ಅಥವಾ ಏನಿದ್ರು ಅದ್ರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಪ್ರಶ್ನೆಗಳನ್ನ ಕೇಳಿ. ಯಾಕೆ, ಏನು, ಎಂತ, ಹಿಂಗೆ ಯಾಕೆ ಇಲ್ಲ ಅಂತ. ಸೊ ಆ ಥರ ಒಂದು ಕ್ಯೂರಿಯಾಸಿಟಿನ ಬೆಳೆಸ್ಕೊಳ್ಳಿ. ಅಂದರೆ ಯಾವಾಗಲೂ ಏನು ಕಲಿಯೋ ವಿಷಯದಲ್ಲಿ ಸೇಯಿಂಗ್ ಇದೆ, ಸ್ಟೇ ಹಂಗ್ರಿ ಸ್ಟೇ ಫೂಲಿಶ್ ಅಂತ. ಸೊ ಬಿ ಆಲ್ವೇಸ್ ಹಂಗ್ರಿ ಟು ಲರ್ನ್ ಮೋರ್. ಥಿಂಕ್ ದಟ್ ಐ ಡೋಂಟ್ ನೋ ದಿಸ್, ಸ್ಟೇ ಫೂಲಿಶ್ ಅಂದರೆ ನನ್ಗೆ ಗೊತ್ತಿಲ್ಲ, ಇದು ನಾನು ಕಲ್ತ್ಕೊಳ್ಬೇಕು, ನಾನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಆಲ್ವೇಸ್. ಏನು ಒಂದು ಮಗು ಯಾವ ಥರ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರುತ್ತೆ, ಅದೇ ರೀತಿ ನೀವುಗಳು ಕ್ಯೂರಿಯಾಸಿಟಿಯಿಂದ ಏನೇ ವಿಷಯ ಇರಲಿ, ಈ ವಿಷಯ ಆ ವಿಷಯ ಅಂತೆಲ್ಲ ಬರೀ ನೀವು ಓದೋದಕ್ಕೆ ಅಂತಲ್ಲ, ಮಿಕ್ಕಿದ ಎಲ್ಲ ವಿಷಯಗಳಲ್ಲೂ ನೀವು ದಯವಿಟ್ಟು ಕ್ಯೂರಿಯಾಸಿಟಿನ ಬೆಳೆಸ್ಕೊಂಡು ಕಲ್ತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಲೀವ್ ಇನ್ ಯೋರ್ಸೆಲ್ಫ್. ಅದಕ್ಕಿಂತ ಮಿಗಿಲಾಗಿ
ಯಾವಾಗಲೂ ಖುಷಿಯಿಂದ ಇರಿ. ಯಾವ ಪಾಸಿಟಿವ್ ಆಟಿಟ್ಯೂಡ್, ಏನಾದರೂ ಸಮಸ್ಯೆ ಇದೆ, ದರ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಏನು ಹೇಳಿ, ದರ್ ಇಸ್ ಎವ್ರಿ ಪ್ರಾಬ್ಲಮ್. ಏನು ಸಮಸ್ಯೆ, ಏನು ಪುಸ್ತಕವಲ್ಲ, ದರ್ ಇಸ್ ಆಲ್ವೇಸ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಅದನ್ನ ನಾವು ಮನಸ್ಸಲ್ಲಿ ಗಟ್ಟಿ ಇಟ್ಕೊಳ್ಳಿ ಅಂತ ಹೇಳ್ತಾ ಖುಷಿಯಾಗಿರಿ ಅಂತ ಹೇಳಿ ಮತ್ತೊಮ್ಮೆ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕಾಲೇಜ್ ಸಿಬ್ಬಂದಿಗಳಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಅದಾದ ನಂತರ ಈಗ ಇನ್ನೂ ಇದರಲ್ಲಿ ಕೇಳಬೇಕಾದ್ರೆ ಅಲ್ಲಿ ಡಿಗ್ರಿ ಕಾಲೇಜ್ ಮಾಡಿಸಿ ಅಂತ ಕೇಳ್ತಾವ್ರೆ, ಅದಾದ ನಂತರ ಹಾಸ್ಟೆಲ್ ಮಾಡಿಸಿ ಅಂತ. ಪ್ರಸೀಲ್ ಅವ್ರನ್ನ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಪ್ರಸೀಲ್ ಅವರು ಇಲ್ಲೇ ಓದಿದಂತೆ, ಅದಕ್ಕೋಸ್ಕರ ಅವರು ನಮಗೆ ಕಾನ್ಸ್ಟೆಂಟ್ ಆಗಿ ಸ್ವಾರ್ಥ ಇಟ್ಕೊಂಡು ನಮಗೆ ಹೇಳ್ತಾನೆ ಇರ್ತಾರೆ, ಇದನ್ನು ಮಾಡಿಸ್ತೀವಿ, ಏನೇನು ಮಾಡಬೇಕು ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ನಾನು ಮುಗಿಸಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಿ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ